ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ಭಗವಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೋದ ಸಂಚಿಕೆಯಲ್ಲಿ ನಾವು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಗ್ಗೆ ತಿಳಿದುಕೊಂಡೆವು ಮತ್ತು ಶ್ರೀ ಮಹಾವಿಷ್ಣುವಿನ 24 ಅವತಾರಗಳ ಹೆಸರುಗಳನ್ನು ನಾವು ತಿಳಿದುಕೊಂಡೆವು. ಅಲ್ಲದೆ 12 ಆಳ್ವಾರರುಗಳು ಮಹಾವಿಷ್ಣುವಿನ ಆಯುಧಗಳ ಅಂಶದಿಂದ ಹೇಗೆ ಜನ್ಮ ತಾಳಿ ಬಂದರು ಎಂತಕ್ಕಂಥ ವಿಷಯವನ್ನು ನಾವು ಅರಿತುಕೊಂಡೆವು. ಈ ಸಂಚಿಕೆಯಲ್ಲಿ ನಾವು 12 ಜನ ಆಳ್ವಾರರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಆಳ್ವಾರರು ಪೊಯ್ಗೈ ಆಳ್ವಾರರು. ಇವರು ಕ್ರಿಸ್ತಪೂರ್ವ 4203 ಅಂದರೆ ದ್ವಾಪರ ಯುಗದಲ್ಲಿ ಜನಿಸಿದರು. ಶ್ರೀಕೃಷ್ಣ ಪರಮಾತ್ಮರು ಜನಿಸಿದ್ದು ಕ್ರಿಸ್ತಪೂರ್ವ 3228. ಶ್ರೀಕೃಷ್ಣ ಪರಮಾತ್ಮರು ಜನಿಸುವುದಕ್ಕಿಂತ ಮುಂಚೆ 975 ವರ್ಷಗಳ ಮುಂಚೆಯೇ ಮೊದಲನೇ ಆಳ್ವಾರರಾದ ಪೊಯ್ಗೈ ಆಳ್ವಾರರು ಜನಿಸಿದರು. ಕಾಂಚೀಪುರಂ ತಿರುವಕ್ಕ ಸೊನ್ನವನ್ನಂ ಸೇಯಿತ್ ಪೆರ್ಮಾಳ್ ಯಥೋತ್ಕಾರಿ ದೇವಸ್ಥಾನದ ಅರ್ಚಕರು ಬೆಳಗ್ಗೆ ದೇವರ ಪೂಜೆಗೆಂದು ನೀರು ತರಲಿಕ್ಕೆ ಅಲ್ಲಿ ದೇವಸ್ಥಾನದ ಕೊಳಕ್ಕೆ ಹೋಗ್ತಾರೆ. ಒಂದು ಚಿಕ್ಕದಾದ ಕೊಳ ಇರುತ್ತೆ, ಹೊಂಡ ಅಥವಾ ಪುಷ್ಕರಣಿ ಅಂತ ಏನು ಹೇಳ್ತೀವಲ್ಲ, ಆ ಕೊಳಕ್ಕೆ ನೀರು ತರಲಿಕ್ಕೆ ಹೋಗ್ತಾರೆ ಅರ್ಚಕರು, ಆ ದೇವಸ್ಥಾನದ ಅರ್ಚಕರು. ಅಲ್ಲಿ ಹೋದಾಗ ಅವರಿಗೆ ಒಂದು ಮಗು ಕಾಣುತ್ತೆ. ಸುತ್ತಲೂ ನೋಡ್ತಾರೆ, ಯಾರು ಇರೋದಿಲ್ಲ. ಅಯ್ಯೋ, ಯಾರು ಈ ಮಗುನ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಪಾಪ ಕೊಳದಲ್ಲಿ ಬಿದ್ದು ಹೋಗುತ್ತೆ ಅಂತೇಳಿ ಅದನ್ನ ಅವ್ರೇನ್ ಮಾಡ್ತಾರೆ, ಎತ್ಕೊಂಡ್ಬಂದು ದೇವಸ್ಥಾನದಲ್ಲಿ ಒಂದ್ ಕಡೆ ಮಲಗಿಸ್ತಾರೆ. ಬಂದ ಭಕ್ತರಿಗೆಲ್ಲ ಹೇಳ್ತಾರೆ, ನೋಡಿ ಇದು ಮಗು ಯಾರ್ದು ಏನೋ ಕೊಳದಲ್ಲಿ ಸಿಕ್ಕಿದೆ, ನನಗೆ ಇದರ ತಂದೆ ತಾಯಿ ಯಾರು ಇದ್ರೆ ಅವ್ರಿಗೆ ತಲುಪಿಸಿ ಅಂತೇಳಿ. 1 ದಿವಸ ಆಗುತ್ತೆ, 4 ದಿವಸ, 8 ದಿವಸ, 10 ದಿವಸ ಆಗುತ್ತೆ, ಯಾರು ಬರೋದಿಲ್ಲ ಆ ಮಗುನ ಎತ್ಕೊಂಡು ಹೋಗ್ಲಿಕ್ಕೆ. ಅವ್ರು ಅನ್ಕಂತಾರೆ ಅರ್ಚಕರು, ಏನೋ ಆ ದೇವರೇ ಇದನ್ನ ಕರುಣಿಸಿರ್ಬೇಕು, ಇರ್ಲಿ ಅಂತೇಳಿ ಆ ಮಗುನ ಅವರೇ ಸಾಕೊಳ್ತಾರೆ. ಆ ಮಗುವಿಗೆ ಪೊಯ್ಗೈ ಅಂತೇಳಿ ಹೆಸರಿಡ್ತಾರೆ. ಪೊಯ್ಗೈ ಎಂದರೆ ಸಣ್ಣ ಕೊಳ ಎಂದು ಅರ್ಥ. ತಮಿಳಿನಲ್ಲಿ ಪೊಯ್ಗೈ ಎಂದರೆ ಸಣ್ಣ ಕೊಳ. ಆ ಚಿಕ್ಕದಾದ ಕೊಳದಲ್ಲಿ, ಸಣ್ಣ ಕೊಳದಲ್ಲಿ ಸಿಕ್ಕಿರೋದ್ರಿಂದ ಆ ಅರ್ಚಕರು, ಪೂಜಾರಿಗಳು ಅದಕ್ಕೆ ಆ ಮಗುವಿಗೆ ಪೊಯ್ಗೈ ಅಂತೇಳಿ ನಾಮಕರಣ ಮಾಡ್ತಾರೆ. ಬಂದ್ ಭಕ್ತರೆಲ್ಲ ಅಲ್ಲೇ ಇರುತ್ತೆ, ಮಗು ಪಾಪ ಬೆಳೀತಾ ಇರುತ್ತೆ. ಬಂದ್ ಭಕ್ತರೆಲ್ಲ ನೋಡ್ತಾರೆ, ಅಯ್ಯೋ ಆ ಪೊಯ್ಗೈ ಆಳ್ವಾರ್ ಇದು ಸಾಮಾನ್ಯ ಮಗುವಲ್ಲ, ಶ್ರೀ ವಿಷ್ಣು ನಾರಾಯಣನೇ ಇದನ್ನ ಭೂಮಿಗೆ ಬಿಟ್ಟಿದ್ದಾನೆ, ಅವನ ಅದೃಷ್ಟ ನೋಡು ಹೇಗಿದೆ, ಎಷ್ಟೊಂದು ಲಕ್ಷಣವಾಗಿದೆ ಈ ಮಗು, ಆ ದೇವಸ್ಥಾನದ ಅರ್ಚಕರಿಗೆ ಸಿಕ್ಕಿದ್ದೆ ಈ ಮಗು ಅಂತೇಳಿ, ಇದು ಸಾಮಾನ್ಯ ಮಗು ಅಲ್ಲ, ಇದು ಆಳ್ವಾರ್ ಅಂತೇಳಿ ಹೆಸರು ಹೇಳ್ತಾರೆ ಅವರು. ಅವಾಗ ಪೊಯ್ಗೈ ಆಳ್ವಾರ್ ಅಂತೇಳಿ ಆ ಮಗುವನ್ನ ಎಲ್ಲರೂ ಕರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪೊಯ್ಗೈ ಆಳ್ವಾರೆಲ್ಲ ಸಂಸ್ಕಾರ ಸಿಗುತ್ತೆ ಅಲ್ಲಿ. ಮತ್ತೆ ಅರ್ಚಕರ ಮಗನಾಗಿ ಬೆಳೀತಾ ಇರ್ತಾನಲ್ಲ, ಅವನಿಗೆಲ್ಲ ಯಾವ ಕಾಲಕ್ಕೆ ಏನೇ ಸಂಸ್ಕಾರ ಆಗ್ಬೇಕೆಲ್ಲ ಸಂಸ್ಕಾರಗಳಾಗ್ತವೆ. ಪೂಜೆ ಪುನಸ್ಕಾರಗಳ ವಿಧಾನಗಳ ಬಗ್ಗೆ ಎಲ್ಲ ತಿಳಿದುಕೊಳ್ತಾನೆ. ಶ್ರೀಮನ್ ನಾರಾಯಣನ ಪೂಜೆ ಮಾಡ್ತಾ ಮಾಡ್ತಾ, ಆ ಭಗವಂತನ ಪೂಜೆ ಮಾಡ್ತಾ ಅವನ ಮನಸ್ಸು ಚೇಂಜ್ ಆಗುತ್ತೆ, ಪರಿವರ್ತನೆಗೊಳ್ತಾರೆ. ನಾನು ಶ್ರೀ ವೈಷ್ಣವ ಪಂಥವನ್ನು ಪ್ರಚಾರ ಮಾಡಬೇಕು, ನಾನು ಊರೂರಿಗೆ ಹೋಗಿ ಜನರಿಗೆ ಶ್ರೀ ವೈಷ್ಣವ ಪಂಥದ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು ಅಂತೇಳಿ ಅವರು ಅಂದ್ಕೊಂತಾರೆ. ಅಂದ್ಕೊಂಡು ಈ ಪ್ರಚಾರಕ್ಕೆ ಹೊರಗಡೆ ಅವರು ದೇವಸ್ಥಾನ ಬಿಟ್ಟು ಪ್ರಚಾರಕ್ಕೆ ಹೊರಡ್ತಾರೆ. ಇವರು 100 ಪ್ರಬಂಧಗಳನ್ನು ಬರೆದರು. ಈ 100 ಪ್ರಬಂಧಗಳಿಗೆ ಮೊದಲ್ ತಿರುವಂದಾದಿ ಅಂತೇಳಿ ಹೇಳ್ತಾರೆ. ಮೊದಲ್ ತಿರುವಂದಾದಿ ಅಂದರೆ 1ನೇ ತಿರುವಂದಾದಿ ಅಂತ ಹೇಳಿ. ಇನ್ನ 2ನೇ ಆಳ್ವಾರರು ಭೂದತ್ತ ಆಳ್ವಾರರು. ಇವರು ಸಹ ದ್ವಾಪರ ಯುಗದಲ್ಲಿ ಜನಿಸಿದವರು. ಇವರು ಮಹಾಬಲಿಪುರಂನಲ್ಲಿ ಜನಿಸಿದರು. ಇವರು ಸಹ ಶ್ರೀ ವೈಷ್ಣವ ಪಂಥದ ಧರ್ಮ ಪ್ರಚಾರಕರು, ಅಂದರೆ ಆಳ್ವಾರರು, ಭೂದತ್ತ ಆಳ್ವಾರರು ಅಂತೇಳಿ.
ಇವರು 100 ಶ್ಲೋಕಗಳನ್ನು ಅಥವಾ ಪ್ರಬಂಧಗಳನ್ನು ಅಂತ ಏನು ಹೇಳ್ತೀವಿ 100 ಶ್ಲೋಕಗಳನ್ನು ಬರೆದರು. ಇದಕ್ಕೆ ಇರಂಡಂ ತಿರುವಂದಾದಿ ಅಂತ ಹೇಳ್ತಾರೆ, ಅಂದ್ರೆ 2ನೇ ತಿರುವಂದಾದಿ ಅಂತೇಳಿ. ಇವರು ಸಹ ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ಊರೂರು ಅಲಿತಾ ಇರ್ತಾರೆ. ಇನ್ನ 3ನೇ ಆಳ್ವಾರರು ಪೇಯ್ ಆಳ್ವಾರರು. ಇವರು ಮೈಲಾಪುರ ಅಂತಕ್ಕಂಥ ಊರಿನಲ್ಲಿ ಜನಿಸಿದವರು. ಇವರು ಸಹ ಶ್ರೀ ವೈಷ್ಣವ ಪಂಥದ ಧರ್ಮ ಪ್ರಚಾರಕರು, ಆ ಶ್ರೀಮನ್ನಾರಾಯಣನ ಮಹಾಭಕ್ತರು. ಇವರು ಕೂಡ 100 ಪ್ರಬಂಧಗಳನ್ನು ಬರೆದರು. ಈ ಪ್ರಬಂಧಗಳಿಗೆ ಮೂಂಡ್ರಂ ತಿರುವಂದಾದಿ ಅಂತೇಳಿ ಹೇಳ್ತಾರೆ, ಅಂದರೆ 3ನೇ ತಿರುವಂದಾದಿ ಅಂತೇಳಿ. ಈ 3 ಆಳ್ವಾರರು ದ್ವಾಪರ ಯುಗದಲ್ಲೇ ಜನಿಸಿದವರು, ಅಂದರೆ ಸಮಕಾಲೀನರು, ಕೆಲವು ವರ್ಷಗಳ ಹಿಂದೆ ಮುಂದೆ ಇರ್ಬೋದು. ಮೊದಲು ಜನಿಸಿದವರು ಪೊಯ್ಗೆ ಆಳ್ವಾರರು, 2ನೇದಾಗಿ ಭೂದತ್ತ ಆಳ್ವಾರರು ಜನಿಸಿದರು, 3ನೇದಾಗಿ ಪೇಯ್ ಆಳ್ವಾರರು ಜನಿಸಿದರು. ಹೀಗೆ ಇವರು ಜನ್ಮ ತಾಳಿ ಬಂದು ಶ್ರೀ ವೈಷ್ಣವ ಪಂಥದ ಪ್ರಚಾರ ಮಾಡ್ತಾ 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 ಊರೂರು ಅಲಿತಾ ಹೋಗ್ತಾ ಇರ್ತಾರೆ. ಈ ಮೊದಲನೇ ಆಳ್ವಾರರು ಪೊಯ್ಗೆ ಆಳ್ವಾರರು ಅವರು ಸಹ ಧರ್ಮ ಪ್ರಚಾರ ಮಾಡ್ತಾ ತಿರುಕ್ಕೊಯ್ಲೂರು ಅಂತಕ್ಕಂಥ ಊರಿಗೆ ಬರ್ತಾರೆ. ತಿರುಕ್ಕೊಯ್ಲೂರು ಊರಲ್ಲಿ ತ್ರಿವಿಕ್ರಮ ದೇವಸ್ಥಾನ ಇದೆ. ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನ ಪಡ್ಕೊಳ್ತಾರೆ, ಸೇವೆ ಮಾಡಿ ಇನ್ನೇನು ಸಾಯಂಕಾಲ ಆಗಿರ್ತದೆ. ಊರೊಳಗೆ ಹೊರಟ್ರಾಯ್ತು, ಎಲ್ಲಾದ್ರೂ ನಮಗೆ ಭಿಕ್ಷೆ, ಯಾಕಂದ್ರೆ ಮತ್ತೆ ಬೇಕಲ್ಲ ಊಟ, ಪಾಪ ಊರೂರು ಅಲಿತಾ ಹೀಗೆ ಭಿಕ್ಷೆ ಬೇಡ್ತಾ ಬೇಡ್ತಾ ಹೋಗ್ತಾ ಇರ್ತಾರೆ. ಆ ಊರಲ್ಲಿ ಎಲ್ಲಿಯಾದರೂ ನನಗೆ ಭಿಕ್ಷೆ ಸಿಗುತ್ತೆ, ಊಟ ಸಿಗುತ್ತೆ ನೋಡೋಣ ಅಂತೇಳಿ ಹೋಗ್ತಾ ಹೋಗ್ತಾ ಇರ್ತಾರೆ. ಈ ರೀತಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡದೊಂದು ಮನೆ ಕಾಣುತ್ತೆ ಅವರಿಗೆ. ದೊಡ್ಡದಾದ ಮನೆ, ಮಹಾ ದೊಡ್ಡ ಶ್ರೀಮಂತರ ಮನೆ ಅದು. 2 ಬಾಗಿಲು, ಆ ಕಡೆ ಪಕ್ಕ ಈ ಕಡೆ ಪಕ್ಕ 2 ಕಡೆ ದೊಡ್ಡ ದೊಡ್ಡ ಜಗಲಿಗಳು, ಅಂದ್ರೆ ಕಟ್ಟೆಗಳು ಇರ್ತವೆ. ಮಳೆ ಬೇರೆ ಬರ್ತಾ ಇರ್ತದೆ. ಅವರು ಆಶ್ರಯ ಇಲ್ಲೇ ಪಡ್ಕೊಳ್ಳೋಣ, ದೊಡ್ಡದಾದ ಮನೆ ಇದೆ, ಇಲ್ಲಿ ಜಗಲಿ ಇದೆ, ಜಗಲಿ ಮೇಲೆ ಕೂತ್ಕೊಂಡ್ರಾಯ್ತು, ಮಳೆ ಬಂದ್ಮೇಲೆ ಹೋಗೋಣ ಅಂತೇಳಿ ಏನ್ ಮಾಡ್ತಾರೆ, ಅಲ್ಲಿ ಜಗಲಿ ಮೇಲೆ ಬಂದು ಕೂತ್ಕೊಳ್ತಾರೆ. ಕೂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ಆಯಾಸ ಆಗಿರ್ತದೆ, ಹಸಿವು ಆಗಿರ್ತದೆ, ಪಾಪ ಹೊಟ್ಟೆ ಹಸಿತಾ ಇರ್ತದೆ. ಸರಿ ಅಂತೇಳಿ ಆ ಬಾಗಿಲು ತಟ್ತಾರೆ. ತಟ್ಟಿದಾಗ ಒಳಗಲಿಂದ ಒಬ್ಬ ವ್ಯಕ್ತಿ ಬರ್ತಾರೆ. ಬಂದಾಗ ಇವರು ಪೊಯ್ಗೆ ಆಳ್ವಾರರು ಕೇಳ್ಕೊಂತಾರೆ, ಸ್ವಾಮಿ ಹೊಟ್ಟೆ ಹಸಿತಾ ಇದೆ, ತಿನ್ಲಿಕ್ಕೆ ಏನಾದ್ರು ಇದ್ರೆ ಕೊಡಿ ಅಂತೇಳಿ. ಅವಾಗ ಅವ್ರಂತಾರೆ, ಆ ವ್ಯಕ್ತಿ ಆ ಊರಿಗೆ ದೊಡ್ಡ ಸಾಹುಕಾರ, ಶ್ರೀಮಂತ, ಧನ ಕನಕ ವಸ್ತ್ರ ಒಡವೆ ಎಲ್ಲ ಇರ್ತದೆ, ಆದ್ರೆ ಆ ಭಗವಂತ ಮಕ್ಕಳನ್ನೇ ಕೊಟ್ಟಿರೋದಿಲ್ಲ ಅವರಿಗೆ. ಆದ್ರೆ ಬಹಳ ಕಂಜೂಷು, ತಂದು ಯಾರಿಗೂ ಕೊಡೋದಿಲ್ಲ, ಬೇರೆಯವ್ರದ್ದು ಬಿಡೋದಿಲ್ಲ ಅಂತವನವನು. ಅವನಂತಾನೆ ಸಾಹುಕಾರ, ಇಲ್ಲ ಇಲ್ಲ ಏನೂ ಇಲ್ಲ, ತಿನ್ಲಿಕ್ಕಿಲ್ಲ, ಏನೂ ಇಲ್ಲ, ನಾವು ಇದಕ್ಕೆ ಹೋಗ್ಬೇಕು ಅಯೋಧ್ಯಕ್ಕೆ, ಅದಕ್ಕೆ ನಾವು ತಯಾರಾಗ್ತಾ ಇದ್ದೇವೆ, ಆ ಒಂದು ಗಡಿಬಿಡಿಯಲ್ಲಿದ್ದೇವೆ, ನಾವು ತಯಾರಿಯಲ್ಲಿದ್ದೇವೆ, ನೀನು ಹೊರಡು, ಇನ್ನು ತಿನ್ಲಿಕ್ಕೆ ಏನೂ ಇಲ್ಲ ಅಂತೇಳಿ ಹೇಳ್ತಾರೆ. ಹೇಳಿದಾಗ ಮತ್ತೆ ಏನ್ ಮಾಡ್ಬೇಕು, ಬೇರೆ ದಾರಿ ಇಲ್ಲ ಅಂತೇಳಿ ಪಾಪ ಅವ್ರು ಅಲ್ಲೇ ಮಳೆ ಬೇರೆ ಬರ್ತಾ ಇರ್ತಲ್ಲ, ಅಲ್ಲೇ ಕಟ್ಟೆ ಮೇಲೆ ಕೂತ್ಕೊಳ್ತಾರೆ. ಅದನ್ನ ನೋಡಿದ ಆ ಸಾಹುಕಾರ ಅದಕ್ಕೂ ಬೈತಾನೆ, ಇಲ್ಲಿ ಯಾಕೆ ಕೂತ್ಕೊಳ್ತೀಯ ನೀನು, ತೋರಿಸ್ಕೊಂಡ್ ಬಂದಿದೀಯಾ, ನೀರೆಲ್ಲ ಕಟ್ಟೆ ಮೇಲೆಲ್ಲ ಗಲೀಜಾಗತ್ತೆ, ಜಗಲಿ ಎಲ್ಲ ಗಲೀಜಾಗತ್ತೆ, ಹೋಗಪ್ಪ ಹೋಗಂತೇಳಿ ಅವ್ರನ್ನ ಆಚೆ ತಳ್ತಾರೆ. ಬೇರೆ ದಾರಿ ಇಲ್ಲ, ಪಾಪ ಏನ್ ಮಾಡ್ತಾರೆ ಪೊಯ್ಗೆ ಆಳ್ವಾರರು. ಅಲ್ಲಿಂದ ಹೊರಡ್ತಾರೆ, ಆ ದಾರಿ ಬೀದಿ ಹಿಡ್ಕೊಂಡು. ಇದನ್ನೆಲ್ಲ ಮೇಲೆ ಆ ಭಗವಂತ ನಾರಾಯಣ ನೋಡ್ತಾ ಇರ್ತಾನೆ. ಓಹೋ, ನನ್ನ ಭಕ್ತ ಆಳ್ವಾರನಿಗೆ ಈ ತರ ನೂಕಿದ್ದ, ಪಾಪ ಭಿಕ್ಷೆ ಬೇಡಿದ್ರೆ ಒಂದಿಷ್ಟು ಕೊಡ್ಲಿಲ್ಲ, ಅವನಿಗೆ ಬೇಕಾದಷ್ಟು ಕೊಟ್ಟಿದ್ದೇನೆ, ಧನ ಕನಕ ವಸ್ತ್ರ ಒಡವೆ ಎಲ್ಲ ಇದೆ, ಆದ್ರೂ ಅವನು ನೋಡು ಎಂತ ಜಿಪುಣ ಇದ್ದಾನೆ, ಇವನಿಗೆ ಏನಾದ್ರೂ ನಾನು ಬುದ್ಧಿ ಕಲಿಸ್ಲೇಬೇಕು ಅಂತೇಳಿ ಆ ನಾರಾಯಣರು ಅನ್ಕೊಂತಾರೆ. ಈ ಪೊಯ್ಗೆ ಆಳ್ವಾರ ಪಾಪ ಮಳೆ ಬೇರೆ ಬರ್ತಾ ಇರ್ತದೆ. ಹೀಗೆ ಹೊರಡ್ತಾರೆ. ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಚಿಕ್ಕದಾದ ಮನೆ ಕಾಣುತ್ತೆ. ಆ ಮನೆಯಲ್ಲಿ ಒಂದು ಸಣ್ಣ ಜಗಲಿ ಇರುತ್ತೆ, ಅಂದ್ರೆ ಕಟ್ಟೆ. ಆ ಜಗಲಿ 2 ಜನ ಕೂತ್ಕೋಬಹುದು, ಅಷ್ಟು ಚಿಕ್ಕದಾದ ಜಗಲಿ. ಹೋಗಿ ಮೊದಲು ಬಾಗಿಲು ತಟ್ತಾರೆ, ಯಾಕಂದ್ರೆ ಇಲ್ಲಿ ಅನಾಹುತ ಆಗಿರುತ್ತಲ್ಲ, ಅಲ್ಲಿ ತಳಬಾರ್ದು ಅಂತೇಳಿ ಅವ್ರ ಪರವಾನಗಿ ತಗೊಂಡು, ಪರ್ಮಿಷನ್ ತಗೊಂಡು ಕೂತ್ಕೊಂಡ್ರಾಯ್ತು, ಕೇಳ್ಕೊಳ್ಳೋಣ, ಕೂಡು ಅಂತ ಹೇಳಿದ್ರೆ ಕೂತ್ಕೊಳ್ಳೋಣ, ಇಲ್ಲಾಂದ್ರೆ ಹೊರಟು ಹೋದ್ರಾಯ್ತು, ಏನ್ ಮಾಡೋದು ಅಂತೇಳಿ ಬಾಗಿಲು ತಟ್ತಾರೆ. ಆದ್ರೆ ಆ ಬಾಗಿಲು ಬೀಗ ಹಾಕಿರುತ್ತೆ, ಆ ಮನೆ ಬಾಗಿಲು ಬೀಗ ಹಾಕಿರುತ್ತೆ.
ಆದ್ರಿಂದ ಅವ್ರೇನ್ ಮಾಡ್ತಾರೆ, ಅಲ್ಲೇ ಇಲ್ಲ ಪರವಾಗಿಲ್ಲ ಬೀಗ ಹಾಕಿದೆ ಯಾರು ಏನು ಮಾಡಲ್ಲ ಬಂದ್ರೆ ನೋಡೋಣ ಅಂತೇಳಿ ಆ ಜಗಲಿ ಮೇಲೇನೆ ಹೀಗೆ ಕೂತ್ಕೊಳ್ತಾರೆ. ಪಾಪ ಸುಸ್ತಾಗಿರುತ್ತೆ, ಅಂದ್ರೆ ಆಯಾಸ ಆಗಿರುತ್ತೆ. ಹಾಗೆ ಹೊರ್ಕೊಂತಾರೆ ಕಟ್ಟೆ ಮೇಲೆ. ಹೊರ್ಕೊಂಡಾಗ ಅಲ್ಲಿ ಮತ್ತೊಬ್ಬ ಆಳ್ವಾರ್ ಬರ್ತಾರೆ. ಅವರೇ ಎರಡನೇವ್ರು, ಭೂದತ್ತ ಆಳ್ವಾರ್. ಅವ್ರು ಬರ್ತಾರೆ. ಬಂದು ಸ್ವಾಮಿ ನಮಸ್ಕಾರ ಅಂತೇಳಿ ಅವ್ರನ್ನ ಎಬ್ಬಿಸ್ತಾರೆ. ಎದ್ದು ಕುತ್ಕೊಂಡು ನಮಸ್ಕಾರ ನಮಸ್ಕಾರ, ಬನ್ನಿ. ಏನು ಇಲ್ಲ, ಏನಿಲ್ಲ ಸ್ವಾಮಿ, ಮಳೆ ಬೇರೆ ಬರ್ತಾ ಇದೆಯಲ್ಲ, ಅದಕ್ಕೆ ನನಗೊಂದು ಸ್ವಲ್ಪ ಜಾಗ ಮಾಡಿ ಕೊಡ್ತೀರಾ ಅಂತ ಪೊಯ್ಗೆ ಆಳ್ವಾರ್ನ ಕೇಳ್ಕೊಂತಾರೆ ಭೂದತ್ತ ಆಳ್ವಾರ್. ಅವಾಗ ಪೊಯ್ಗೆ ಆಳ್ವಾರ್ ಅಂತಾರೆ, ಬನ್ನಿ ಬನ್ನಿ, ಮಲ್ಕೊಂಡ್ರೆ ಒಬ್ರಿಗಾಗುತ್ತೆ, ಕೂತ್ಕೊಂಡ್ರೆ ಇಬ್ರಿಗಾಗುತ್ತೆ, ಇಬ್ರು ಕೂತ್ಕೋಬಹುದು ಬನ್ನಿ ಅಂತೇಳಿ ಪಾಪ ಅವ್ರನ್ನು ಕರೆದು ಕೂಡಿಸ್ಕೊಳ್ತಾರೆ. ಕೂಡಿಸ್ಕೊಂಡು ಒಬ್ಬರು ಪರಿಚಯ ಆಗುತ್ತೆ, ನಾನು ಪೊಯ್ಗೆ ಆಳ್ವಾರ್, ನಾನು ಭೂದತ್ತ ಆಳ್ವಾರ್ ಅಂತೇಳಿ. ಓಹೋ, ಆಳ್ವಾರ್ ಅಂದ್ಮೇಲೆ ಕೇಳ್ತೀರಾ, ಆಯ್ತು. ಆ ಶ್ರೀಮನ್ ನಾರಾಯಣ ನಾಮಸ್ಮರಣೆ ಮಾಡ್ತಾ ಶ್ಲೋಕಗಳನ್ನ ಹೇಳ್ತಾ ಹೇಳ್ತಾ ಹಾಗೆ ತಮಗಾದ ಅನುಭವಗಳನ್ನು ಹೇಳ್ತಾ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಮತ್ತೊಬ್ಬರು ಆಳ್ವಾರ್ ಬರ್ತಾರೆ ಅದೇ ಬೀದಿಯಲ್ಲಿ. ಅವರು ತ್ರಿವಿಕ್ರಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡ್ಕೊಂಡು ಅದೇ ಬೀದಿಯಲ್ಲಿ ಬರ್ತಾ ಇರ್ತಾರೆ. ಅವರು ಮಳೆ ಬರ್ತಾ ಇರ್ತಲ್ಲ, ಆಶ್ರಯ ಪಡಿಬೇಕೆಲ್ಲ, ಅವ್ರು ನಿಲ್ಲಬೇಕು ಅಂತೇಳಿ ಅವ್ರು ಬರ್ತಾ ಇರ್ಬೇಕಾದ್ರೆ ಈ ಇಬ್ಬರು ನೋಡ್ತಾರೆ. ಅವ್ರು ನೋಡ್ಬಿಟ್ಟು ಅಲ್ಲಿಗೆ ಬಂದು, ಸ್ವಾಮಿ ನಮಸ್ಕಾರ, ಮಳೆ ಬೇರೆ ಬರ್ತಾ ಇದೆ, ನನಗೊಂದು ಸ್ವಲ್ಪ ಸ್ಥಳಾವಕಾಶ ಮಾಡಿ ಕೊಡ್ತೀರಾ ಅಂತೇಳಿ ಕೇಳ್ತಾರೆ. ಅವಾಗ ಪೊಯ್ಗೆ ಆಳ್ವಾರ್ ಅಂತಾರೆ, ಬನ್ನಿ ಬನ್ನಿ, ಪರವಾಗಿಲ್ಲ, ಕೂತ್ಕೊಂಡ್ರೆ ಇಬ್ಬರಿಗಾಗತ್ತೆ, ನಿಂತ್ಕೊಂಡ್ರೆ ಮೂವರ್ಗಾಗತ್ತೆ, ನಿಂತ್ಕೊಳ್ಳೋಣ ಬನ್ನಿ 3 ಜನ ಅಂತೇಳಿ ಪಾಪ ಆ ಇಬ್ರು ಭೂದತ್ತ ಆಳ್ವಾರ್ ಪೊಯ್ಗೆ ಆಳ್ವಾರ್ ಎದ್ದು ನಿಂತ್ಕೊಳ್ತಾರೆ. ಇವರು ಪೇ ಆಳ್ವಾರ್ ಬಂದು 3 ಜನ ಆ ಒಂದು ಚಿಕ್ಕದಾದ ಕಟ್ಟೆ ಮೇಲೆ ನಿಂತ್ಕೊಳ್ತಾರೆ. ನಿಂತ್ಕೊಂಡು 3 ಜನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಶ್ರೀಮನ್ ನಾರಾಯಣ ನಾಮಸ್ಮರಣೆ ಮಾಡೋದು, ತಾವು ಬರೆದಂತ ಪ್ರಬಂಧಗಳನ್ನು ಹೇಳೋದು, ಹೀಗೆ ನಡೀತಾ ಇರ್ತದೆ. ಅವಾಗ ಆ ನಾಮಸ್ಮರಣೆಯಲ್ಲಿ ಮಗ್ನರಾಗಿದ್ದಾಗ ಅವ್ರು ಬೀಳ್ತಿ ನನ್ನ ಪರಿಜ್ಞಾನನೇ ಇರುವುದಿಲ್ಲ. ಅವ್ರು ಪೊಯ್ಗೆ ಆಳೋರು ಜೋಲಿ ಹೋಗುತ್ತೆ, ಇನ್ನೇನ್ ಬೀಳ್ಬೇಕನ್ನೋದ್ರೊಳಗೆ ಯಾರೋ ಬಂದು ಅವ್ರನ್ನ ಇಟ್ಕೊಂತಾರೆ. ಹಿಡ್ಕೊಂಡು 3 ಜನನ್ನು ಒಟ್ಟಿಗೆ ಹಿಡ್ಕೊಂಡಂತ ಭಾಸ ಆಗ್ತದೆ ಅವರಿಗೆ. ಏನಿದು 3 ಜನಕ್ಕೆ ಒಂದು ಇದಾಗುತ್ತೆ, ಅನುಭವ ಆಗುತ್ತೆ, ಯಾರೋ ನಮ್ಮನ್ನು ಹಿಡ್ಕೊಂಡಿದ್ದಾರೆ, ಯಾರಿರ್ಬೋದು ಅಂತೇಳಿ ಅನ್ನೋದ್ರೊಳಗೆ ಒಂದು ಮಿಂಚು ಬರುತ್ತೆ. ಆ ಮಿಂಚಿನಲ್ಲಿ ಆ ವ್ಯಕ್ತಿ ಯಾರು ಅಂತ ಅವರಿಗೆ ಗೋಚರ ಆಗತ್ತೆ. ಶಂಕು, ಚಕ್ರ, ಗದ ಮತ್ತು ಈ ತಾವರೆ ಪದ್ಮವನ್ನು ಹಿಡಿದುಕೊಂಡು ಇರ್ತಕ್ಕಂಥ ಆ ನಾರಾಯಣ ಇವರಿಗೆ ದರ್ಶನ ಕೊಡ್ತಾರೆ. ಇವ್ರಿಗೆ ಬಹಳ ಸಂತೋಷ ಆಗುತ್ತೆ, ರೋಮಗಳಲ್ಲಿ ಎದ್ದು ನಿಂತು ಬಿಡುತ್ತೆ. ಏನಿದು, ಶ್ರೀಮನ್ ನಾರಾಯಣ ನಮಗೆ ದರ್ಶನ ಕೊಟ್ಬಿಟ್ಟ, ನಮ್ಮನ್ನ ನಾವು ಧನ್ಯರಾಗ್ಬಿಟ್ಟು ಅಂತೇಳಿ ಆ ಶ್ರೀಮನ್ ನಾರಾಯಣನ ನೋಡ್ತಾರೆ. ಮಿಂಚು ಬಂದು ಹೋಗೋದ್ರೊಳಗೆ ಆ ನಾರಾಯಣ ಹೊರಟು ಹೋಗ್ಬಿಟ್ಟಿರ್ತಾರೆ, ಇರೋದಿಲ್ಲ. ಕೈ ಆಡಿಸಿ ನೋಡ್ತಾರೆ, ಕತ್ತಲಲ್ಲಿ ಯಾರು ಇರೋದಿಲ್ಲ. ಅವ್ರಿಗೆ ಇನ್ನೂ ತುಂಬಾ ಸಂತೋಷ ಆಗುತ್ತೆ. ಅದೇ ಸಂತೋಷದಲ್ಲಿ ಅವ್ರು ಹಾಗೇ ಮತ್ತೆ ನಾಮಸ್ಮರಣೆಯನ್ನು ಮುಂದುವರಿಸ್ತಾರೆ. ನಾರಾಯಣ ನಾಮಸ್ಮರಣೆ ಶ್ಲೋಕಗಳ ಪ್ರಬಂಧಗಳನ್ನು ಪದ್ಯಗಳನ್ನು ಹೇಳ್ತಾ ಹೋದಾಗೆಲ್ಲ ಬೆಳಕಾಗಿ ಹೋಗುತ್ತೆ. ಅವ್ರಿಗೆ ಗೊತ್ತಾಗೋದಿಲ್ಲ ಈ ಬೆಳಕು ಹರಿದಿದೆ ಅಂತೇಳಿ. ಅಷ್ಟೊಂದು ಅವರು ಆ ನಾಮಸ್ಮರಣೆಯಲ್ಲಿ ಮಗ್ನರಾಗಿ ಹೋಗಿರ್ತಾರೆ. ಅವ್ರು ಪಾಪ ಬೆಳಗಾದ ತಕ್ಷಣ 3 ಜನ ಆ ಕಟ್ಟೆ ಜಗಲಿ ಹಿಡಿದು ಹೊರಗಡೆ ಬೀದಿಗೆ ಬಂದು 3 ಜನ ಮತ್ತೊಂದ್ಸಲ ಒಬ್ರಿಗೊಬ್ರು ತಾವು ಮತ್ತೆ ಸಂತೋಷ ಪಡ್ತಾ, ಆ ಭಗವಂತ ನಮಗೆ ದರ್ಶನ ಕೊಟ್ಟ ಅಂತೇಳಿ ಖುಷಿಯಿಂದ ಅವರು ಬೇರೆ ಬೇರೆ ದಾರಿ ಹಿಡ್ಕೊಂಡು 3 ಜನ ಒಂದೊಂದು ಕಡೆಗೆ ತಮ್ಮ ಯಾತ್ರೆ ಬೆಳೆಸ್ತಾ ಹೋಗ್ತಾರೆ. ಅಂದರೆ ಆ ಶ್ರೀ ವೈಷ್ಣವ ಪಂಥದ ಪ್ರಚಾರವನ್ನು ಮಾಡ್ತಾ ಊರೂರು ಅಲಿತಾ, ಪಾಪ ನೋಡಿ ಕಾಲಲ್ಲಿ ಪಾದರಕ್ಷೆಗಳಿಲ್ಲ, ಹಾಕೊಳ್ಳಿಕ್ಕೆ ಸರಿಯಾದ ವಸ್ತ್ರಗಳಿಲ್ಲ, ಏನೂ ಇಲ್ಲ, ಆಶ್ರಯಗಳಿಲ್ಲ, ಸೂರಿಲ್ಲ, ಹೊಟ್ಟೆಗೆ ಸರಿಯಾದ ಹಿಟ್ಟಿಲ್ಲ, ಊಟವಿಲ್ಲ, ಟೈಮಿಗೆ ಅವ್ರಿಗೆ ಊಟ ಸಿಗೋದಿಲ್ಲ, ಎಲ್ಲಿ ಊಟ ಸಿಕ್ತು ಅಲ್ಲೇ ಸರಿ, ಎಲ್ಲಿ ಜಾಗ ಸಿಕ್ತು ಅಲ್ಲೇ ಮಲ್ಕೊಳ್ಳೋದು. ಈ ರೀತಿಯಾಗಿ ಅವರು ಧರ್ಮ ಪ್ರಚಾರ ಮಾಡಿದಾರಲ್ಲ, ಯಾರಿಗಾಗಿ? ಶ್ರೀ ವೈಷ್ಣವ ಪಂಥಕ್ಕಾಗಿ, ಒಂದು ತತ್ವಕ್ಕಾಗಿ ಆಳ್ವಾರು ತಮ್ಮ ಜೀವನವನ್ನೇ ತೇಯ್ದರು, ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಅಂತಹ ಆಳ್ವಾರನ್ನ ನಾವು ದಿನಕ್ಕೆ 1 ಸಲವಾದರೂ ನಾವು ನೆನೆಸಿಕೊಳ್ಳಲೇಬೇಕು. ಅವರ ನಾಮವನ್ನು 1 ಸಲನಾದರೂ ಸ್ಮರಣೆ ಮಾಡಲೇಬೇಕು.
ಏಕೆಂದರೆ ಅವರು ಶ್ರೀ ವೈಷ್ಣವ ಪಂಥಕ್ಕೆ ಬಹು ದೊಡ್ಡ ಕೊಡುಗೆ ಕೊಟ್ಟವರು. ಈ ರೀತಿಯಾಗಿ ಅವರು ಯಾತ್ರೆ ಮಾಡ್ತಾ ಮಾಡ್ತಾ ಯಾತ್ರಾ ಸ್ಥಳಗಳಿಗೆ ಹೋಗೋದು, ಅಲ್ಲಿ ಬಂದಿರೋ ಜನಗಳಿಗೆಲ್ಲ ಶ್ರೀಮನ್ ನಾರಾಯಣನ ಮತ್ತು ಪ್ರಬಂಧಗಳನ್ನು ಹೇಳ್ತಾ ಶ್ರೀ ವೈಷ್ಣವ ಪಂಥದ ಪ್ರಚಾರ ಮಾಡ್ತಾ ಮಾಡ್ತಾ ಜೀವನ ಉಸಿರಿರೋವರೆಗೂ ಕೊನೆ ಕ್ಷಣವರೆಗೂ ಅವರು ಈ ಪ್ರಚಾರವನ್ನು ನಿಲ್ಲಿಸುವುದಿಲ್ಲ. ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ದಿವಸ ಅವರು ಶ್ರೀಮನ್ ನಾರಾಯಣನ ಪಾದ ಸೇರ್ತಾರೆ, ಅಂದರೆ ವೈಕುಂಠ ಸೇರ್ತಾರೆ. ಇಂಥ ಈ ಆಳ್ವಾರರು ಹುಟ್ಟಿ ಬಂದದ್ದು ನಮ್ಮ ಪುಣ್ಯ. ಸರಿ, ಹಾಗಾದರೆ ಈ ಶ್ರೀಮಂತ ಏನ್ ಮಾಡದ, ಅಯೋಧ್ಯಕ್ಕೆ ಹೋಗ್ಬೇಕಂತೇಳಿ ಒಂದು ಬಂಡಿ ಚಕ್ಕಡಿ ತಯಾರು ಮಾಡಿಕೊಂಡು ಗಂಡ ಹೆಂಡತಿ ಅಯೋಧ್ಯಕ್ಕೆ ಹೊರಡ್ತಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಯಾವ ವಾಹನಗಳಿರೋದಿಲ್ಲ, ಬಂಡಿ ಟಾಂಗ ಇಂಥವು ಇರ್ತಾವಲ್ಲ. ತಮ್ಮಲ್ಲಿ ಇರ್ತಕ್ಕಂಥ ಎತ್ತುಗಳನ್ನ ಬಂಡಿನ ತಗೊಂಡು ಅಯೋಧ್ಯಕ್ಕೆ ಪ್ರಯಾಣ ಬೆಳೆಸ್ತಾರೆ. ಹೋಗಿ ಅಯೋಧ್ಯೆ ಸೇರ್ಕೊಳ್ತಾರೆ. ಸೇರ್ಕೊಂಡ ನಂತರ ಅಲ್ಲಿ ಸರಯೂ ನದಿ, ಆ ನದಿಯಲ್ಲಿ ಸ್ನಾನ ಮಾಡ್ಬೇಕಂತೇಳಿ ಆ ಸಾಹುಕಾರನ ಧರ್ಮ ಪತ್ನಿ ಹೇಳ್ತಾಳೆ, ಬನ್ರಿ ಹೋಗೋಣ, ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಅಂತೇಳಿ ಪಾಪ ಗಂಡನಿಗೆ ಹೇಳ್ತಾಳೆ. ಅವಾಗ ಸಾಹುಕಾರ ಅಂತಾನೆ, ನೀನು ಹೋಗಿ ಸ್ನಾನ ಮಾಡ್ಕೊಂಬಾ, ನಾನು ಬರಲ್ಲ. ಯಾಕಂದ್ರೆ ಮಳೆ ಬೇರೆ ಬರ್ತಾ ಇದೆ, ಶೀತ ಆಗ್ತದೆ, ಕೆಮ್ಮು ಕಫ ಆಗ್ತದೆ, ಮತ್ತೆ ವೈದ್ಯರ ಹತ್ರ ಹೋಗ್ಬೇಕು, ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕು, ಇದೆಲ್ಲ ಖರ್ಚಾಗ್ತದೆ, ನಾ ಬರಲ್ಲ, ನೀನೇ ಹೋಗು, ನೀನು ಸ್ನಾನ ಮಾಡ್ಕೊಂಡು ಬಂದು ದರ್ಶನ ಮಾಡ್ಕೊಂಬಾ, ನೀನ್ ಬೇರೆ ಅಲ್ಲ ನಾನ್ ಬೇರೆ ಅಲ್ಲಲ್ಲ, ಹೋಗಿ ದರ್ಶನ ಮಾಡು ಅಂತೇಳಿ ಹೇಳ್ತಾರೆ ಅವರು. ಅವಾಗ ಹೆಂಡತಿ ಅಂದ್ಕೊಂತಾಳೆ, ಈ ನನ್ನ ಗಂಡ ಭಾಳ ಜಿಪುಣ, ಏನ್ ಮಾಡಕ್ಕಾಗತ್ತೆ, ಕಂಜೂಷು, ಸರಿ ಬಿಡು, ಏನ್ ಮಾಡಕ್ಕಾಗತ್ತೆ, ಅವ್ರಿಷ್ಟ ಏನು ಅಂತೇಳಿ ಆ ಎಮ್ಮ ಪಾಪ ಹೋಗಿ ಸರಯೂ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಬಂದು ದೇವಸ್ಥಾನದ ಒಳಗೆ ಹೋಗ್ತಾಳೆ ದರ್ಶನಕ್ಕೆ. ಇವನು ಸಾಹುಕಾರಂದ ಏನಂದ್ರೆ, ಇವನು ಸ್ನಾನ ಮಾಡೋ ಒಂದ್ ಕಡೆ ಇರ್ಲಿ, ಸ್ನಾನ ಮಾಡಿದ್ಮೇಲೆ ಅಲ್ಲಿ ಹೂವು ಹಣ್ಣು ಕಾಯಿ ಬತ್ತಿ ಎಲ್ಲ ತಗೋಬೇಕಲ್ಲ, ಅದಕ್ಕೆಲ್ಲ ಖರ್ಚಾಗತ್ತೆ. ಮತ್ತೆ ಒಳಗಡೆ ಹೋದ್ಮೇಲೆ ಅಲ್ಲಿ ಕಾಣಿಕೆ ಹಾಕ್ಬೇಕು ಹುಂಡಿಯಲ್ಲಿ, ಇದೆಲ್ಲ ತಿಳ್ಕೊಂಡು ಅವನೇನ್ ಮಾಡ್ತಾನೆ, ಆ ಕಂಜೂಷ್ ಮೊದಲೇ ಹೋಗಲ್ಲ ಅವನು. ಇದೆಲ್ಲ ಲೆಕ್ಕ ಹಾಕೊಂಡೆ ಅವನು ಒಳಗಡೆ ಹೋಗ್ಲಿಕ್ಕೆ ಅವನು ಇಷ್ಟಪಡೋದಿಲ್ಲ. ನೋಡಿ ಎಂತ ಸಾಹುಕಾರ, ಅವನಿಗೆ ಬೇಕಾದಷ್ಟು ಕೊಟ್ಟಿರ್ತಾನೆ ಭಗವಂತ, ಆದ್ರೆ ಇಷ್ಟು ಜಿಬ್ಬು ಕಂಜೂಷ್ ಇರ್ತಾನೆ ಅವನು. ಸರಿ ಅಂತೇಳಿ ಪಾಪ ಅವನ ಹೆಂಡತಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತಾಳೆ. ಮಾಡ್ಕೊಂಡ್ ಪ್ರಸಾದ ತಗೊಂಡ್ಬಂದು ಕೊಡ್ಲಿಕ್ಕೆ ಹೋದ್ರೆ ಅವನಂತಾನೆ, ಸಾಹುಕಾರ ಇಲ್ಲ ನಾವು ಸ್ನಾನ ಆಗಿಲ್ಲಲ್ಲ, ಮನೆಗೆ ಊರಿಗೆ ಹೋದ್ಮೇಲೆ ಮನೆಯಲ್ಲಿ ಸ್ನಾನ ಮಾಡಿ ನಾ ಪ್ರಸಾದ ತಗೊಳ್ತೇನೆ ಅಂತೇಳಿ ಅಂತಾನೆ. ಸರಿ ಬಿಡು ಅಂತೇಳಿ ಪಾಪ ಹೆಂಡತಿ ಸುಮ್ಮನಾಗ್ತಾಳೆ. ಅಲ್ಲಿ ಒಂದು ಹಣ್ಣಿನ ಅಂಗಡಿ ಇರ್ತದೆ. ಆ ಹಣ್ಣಿನ ಅಂಗಡಿಯಲ್ಲಿ ಹೆಂಡತಿ ಅಂತೇಳಿ ಹೋಗಿ ಸ್ವಲ್ಪ ಹಣ್ಣಾರು ತಗೊಳ್ರಿ, ತಗೊಳ್ಳೋಣ ಅಂತೇಳಿ ಹೋಗಿ ಗಂಡ ಹೆಂಡತಿ ಹಣ್ಣು ತಗೊಳ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಶ್ರೀಮನ್ ನಾರಾಯಣ ಬರ್ತಾರೆ ನೋಡಿ. ಶ್ರೀಮನ್ ನಾರಾಯಣ ಯಾಕಂದ್ರೆ ಈ ಪೊಯ್ಗೆ ಆಳ್ವಾರಿಗೆ ತಳ್ಳಿರ್ತಾನಲ್ಲ ಇವನು ಸಾಹುಕಾರ, ಕಷ್ಟ ಕೊಟ್ಟಿರ್ತಾನ, ಊಟ ಸಹಿತ ಕೊಟ್ಟಿರೋದಿಲ್ಲ. ಅವ್ರ ಪಾಪ ಎಷ್ಟೋ ವಿನಂತಿಸ್ಕೊಳ್ತಿರ್ತಾರೆ, ಕೊಡಿ ನನಗೆ ಹಸುವಾಗಿರ್ತದೆ ಭಿಕ್ಷೆ ಕೊಡಿ ಅಂತೇಳಿ, ಆದ್ರೂ ಕೊಟ್ಟಿರೋದಿಲ್ಲ. ಅದಕ್ಕೆ ನಾರಾಯಣ ಸರಿ ಒಂದು ಹೇಗಾದ್ರೂ ಪರಿವರ್ತನೆ ಮಾಡ್ಬೇಕಂತೇಳಿ ಅಲ್ಲಿಗೆ ಒಂದು ಮುದುಕನ ವೇಷಧಾರಿಯಾಗಿ ಬರ್ತಾರೆ. ಬಂದಂತ ಮುದುಕರು ಸಾಹುಕಾರ ಕೇಳ್ಕೊಂತಾರೆ, ಅಯ್ಯ ಸ್ವಾಮಿ ಹೊಟ್ಟೆ ಹಸಿತಾ ಇದೆ ನನಗೆ, ದಯವಿಟ್ಟು ಏನಾದರೂ ಕೊಡಿಸ್ರಪ್ಪ, ನನಗೂ ಹಣ್ಣು ಕೊಡಿಸ್ರಿ, ನಾನು ತಿಂತೀನಿ, ನನಗೆ ಹೊಟ್ಟೆ ಹಸಿತದೆ, ನಾನು ಮುದುಕ ಅಜ್ಜ, ನನಗೇನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅವ್ ಸಾಹುಕಾರ ಅಂತಾನೆ, ಸರಿ ಸರಿ, ನಿನಗೇನು ಹೋಗಿ ಎಲ್ಲಾದ್ರೂ ದುಡ್ಕೊಂಡು ತಿನ್ನು, ಈಗೇನು ಭಿಕ್ಷೆ ಬೇಡ್ತಾ ಇದೀಯ ನೀನು ಅಂತಂದ್ರೆ ಮುದುಕ ಅಂತಾನೆ, ಇಲ್ಲ ನಾನು ವಯಸ್ಸಾಗಿದೆಯಲ್ಲ ಸ್ವಾಮಿ ಕೊಡಿಸಿ ಅಂತ ಹೇಳಿದಾಗ ಸಾಹುಕಾರ ಅಂತಾನೆ, ನೋಡಪ್ಪ ಅವರು ಯಜಮಾನ್ರು ಮುದುಕ ಕೇಳ್ತಾ ಇದ್ದಾನಲ್ಲ ಹಣ್ಣು ಕೊಡು ಅಂತೇಳಿ. ಕೊಡು ಅಂದಾಗ ಪಾಪ ಅವರು ಈ ಹಣ್ಣಿನ ಅಂಗಡಿಯವನು ಏನಂತಾನೆ, ಸರಿ ಬಿಡು ಸಾಹುಕಾರ ದುಡ್ಡು ಕೊಡ್ತಾನೆ ಅಂತೇಳಿ ಆ ಮುದುಕನಿಗೆ ಹಣ್ಣು ಕೊಡ್ತಾರೆ. ಹಣ್ಣು ಕೊಟ್ಟಾದ್ಮೇಲೆ ಸಾಹುಕಾರ ಅಲ್ಲಿಂದ ಹೊರಡ್ತಾನೆ. ಹೊಡೆದಾಗ ಹಣ್ಣಿನ ಅಂಗಡಿಯವನು ಕೇಳ್ತಾರೆ, ಸಾಹುಕಾರ ಏನಿದು ಯಜಮಾನ್ರೆ ನೀವು ದುಡ್ಡು ಕೊಡ್ಲಿಲ್ಲಲ್ಲ, ಆ ಮುದುಕ ನೋಡಿದ್ರೆ ಹಣ್ಣು ತಗೊಂಡಿದ್ದಾನೆ, ಅವ್ರದ್ದು ಕೊಡ್ಬೇಕಲ್ಲ. ಅಲ್ಲಯ್ಯ ನಾನು ಕೊಡು ಅಂತ ಹೇಳಿದ ತಕ್ಷಣ ನೀವು ಕೊಟ್ಟಿದ್ದಾನೆ, ದುಡ್ಡು ಕೊಡ್ತೀನಂತ ಇಲ್ಲಿ ಹೇಳಿದ್ದೀನಿ ನಾನು. ಇಲ್ಲ ನಾ ದುಡ್ಡು ಕೊಡೋದಿಲ್ಲ, ಹೋಗು ಅವನು ಮುದುಕನಿಗೆ ಕೇಳಂತ ಹೇಳ್ತಾರೆ. ಇಂಥ ಅವನು ಸಾಹುಕಾರ ಸರಿ ಅಂತೇಳಿ ಪಾಪ ಹಣ್ಣಿನ ಅಂಗಡಿಯವನು ಪಾಪ ಯಜಮಾನ್ರು ಮುದುಕರು ಏನು ಕೊಡ್ತಾರೆ ಬಿಡು ಅಂದಾಗ ಆ ನಾರಾಯಣ ಬರ್ತಾರೆ ಅಲ್ಲಿಗೆ. ನೋಡಪ್ಪ ನಾನು ವಯಸ್ಸಾದವನು, ಈ ಹಣ್ಣು ವಾಪಸ್ ತಗೊಂಡು ಸರಿ ನಾನು ಹೊರಡ್ತೇನೆ, ಇದನ್ನು ಇಟ್ಕೊ ನೀನು ಅಂತೇಳಿ. ಇಲ್ಲಿಲ್ಲ ಯಜಮಾನ್ರಿ ತಗೊಳ್ಳಿ,
ನೀವು ನನ್ನ ತಂದೆ ಸಮಾನ. ಏನಾಯ್ತು, ನಾನು ನನ್ನ ತಂದೆಗೆ ಕೊಟ್ಟಿದ್ದೆ ಅಂತ ತಿಳ್ಕೊಂತೀನಿ, ಪರವಾಗಿಲ್ಲ, ಹೊಟ್ಟೆ ಹಸಿತಾ ಇದೆಯೇನೋ, ತಗೊಳ್ಳಿ ಹಣ್ಣು ಅಂತೇಳಿ ಕೊಡ್ತಾನೆ. ಪಾಪ ಹಣ್ಣಿನ ಅಂಗಡಿಯವನು ನೋಡಿ, ಆ ಹಣ್ಣಿನ ಅಂಗಡಿಯವನಿಗೆ ಎಷ್ಟೊಂದು ಹೃದಯವಂತಿಕೆ ಇದೆ. ಸರಿ ಅಂತೇಳಿ ಸಾಹುಕಾರ ಏನ್ ಮಾಡ್ತಾರೆ, ತಿರ್ಗಾ ತಮ್ಮ ಊರಿಗೆ ಬರ್ತಾರೆ. ಬಂದು ಜಗಲಿ ಮೇಲೆ ಕೂತ್ಕೊಂಡಿರ್ತಾರೆ. ನಾರಾಯಣ ಬರ್ತಾನೆ ನೋಡ್ರಿ ಅಲ್ಲಿಗೆ, ಆ ಮುದುಕ. ಇವ್ರು ಜಗಲಿ ಮೇಲೆ ಕೂತ್ಕೊಂಡು ನೋಡ್ತಾರೆ ದೂರಿಂದ, ಅಯ್ಯೋ ಆ ಮುದುಕ ಅಲ್ಲಿ ಇದ್ನಲ್ಲ, ಅಯೋಧ್ಯದಲ್ಲಿದ್ದ, ಇಲ್ಲಿಗೆ ಬರ್ತಾ ಇದ್ದಾನೆ ಯಾಕೆ ಅಂತೇಳಿ, ಬರ್ಲಿ ವಿಚಾರ ಮಾಡೋಣ ಅಂತೇಳಿ ಅಂದಾಗ ಆ ಮುದುಕ ಬರ್ತಾರೆ. ಬಂದು ಏನ್ ಸಾಹುಕಾರ, ಅಲ್ಲಿ ಮತ್ತೆ ಹಣ್ಣು ತಗೊಂಡಿವಲ್ಲ, ದುಡ್ಡು ಕೊಡ್ಬೇಕಾಗಿತ್ತು, ಅವ್ರಿಗೆ ದುಡ್ಡೇ ಕೊಟ್ಟಿಲ್ಲ, ಹಾಗೆ ಬಂದಿ, ನೀನೇ ತಾನೇ ಹೇಳಿದ್ದೆ ಹಣ್ಣು ಕೊಡು ನನಗೆ ಅಂತೇಳಿ. ಅವ್ರು ಮತ್ತೆ ಕೇಳ್ತಾ ಇದ್ದಾರೆ ನನಗೆ, ನಾನು ಹೋಗಿ ಅವರಿಗೆ ಕೊಡ್ತೀನಿ, ಕೊಡು ನನಗೆ ಕೊಡು, ದುಡ್ಡು ಕೊಡು, ನಾನು ಹೋಗಿ ಅವರಿಗೆ ಕೊಡ್ತೀನಿ ಹಣ್ಣಿನ ಅಂಗಡಿಯವ್ರಿಗೆ ಅಂತ ಹೇಳ್ತಾರೆ. ಇಲ್ಲ ನಾನೇನು ಹೇಳಿದೆ ಅಷ್ಟೇ, ದುಡ್ಡು ಕೊಡ್ತೀನಿ ಅಂತ ನಾ ಎಲ್ಲಿ ಹೇಳಿದ್ದೆ, ಇಲ್ಲ ಸರಿ ಅಂತ. ಇಲ್ಲ ದಯವಿಟ್ಟು ಹಂಗೆ ಮಾಡ್ಬೇಡ್ರಿ, ಕೊಡ್ಬೇಕು, ಪಾಪ ಅವರು ದುಡ್ಕೊಂಡು ತಿನ್ನೋರು, ಅವ್ರ ಹೊಟ್ಟೆ ಪಾಡಿಗಾಗಿ ಹಣ್ಣಿನ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ, ಕೊಡ್ಲಿಲ್ಲ ಅಂದ್ರೆ ಹೇಗೆ, ಸರಿ ಬಿಡು ನಾಳೆ ಬಾ ಅಂತಾರೆ. ಆ ಮುದುಕ ಮತ್ತೆ ನಾಳೆ ಬರ್ತಾರೆ. ಹೀಗೆ ನಾಳೆ 2 ದಿವಸ ಬಿಟ್ಟಪ್ಪ, 3, ಹೀಗೆ ಒಂದು 15 ದಿವಸ ಆಗುತ್ತೆ. 15 ದಿವಸ ಆದಾಗ ಸಾಹುಕಾರಂಗೆ ಗೊತ್ತಾಗತ್ತೆ, ಇವು ಘಾಟಿ ಮುದುಕ, ಇವು ಬಿಡೋದಿಲ್ಲ, ಏನಾದರೂ ಐಡಿಯಾ ಮಾಡ್ಬೇಕು ಅಂತೇಳಿ ಆ ಮುದುಕ ಹೆಂಡ್ತಿಗೆ ಹೇಳ್ತಾನೆ. ಆ ಸಾಹುಕಾರ ಹೆಂಡ್ತಿಗೆ ಹೇಳ್ತಾನೆ, ಮುದುಕ ಬರ್ತಾನಲ್ಲ, ಬಂದ್ರೆ ಅಲ್ಲಿ ಬರ್ತಾ ಇದ್ದ ನೋಡು, ನಾನು ಮಲ್ಕೊಂತೀನಿ, ನೀನೇನ್ ಮಾಡು, ಇಲ್ಲ ನಮ್ಮ ಯಜಮಾನ್ರು ಸತ್ರ ಅಂತ ಹೇಳ್ಬಿಡು, ನಾ ಸತ್ತಂಗ ಮಾಡ್ತೀನಿ, ನೀ ಅತ್ತಂಗ ಮಾಡು ಅಂತೇಳಿ ಆ ಸಾಹುಕಾರ ಹೋಗಿ ಮಲ್ಕೊಳ್ತಾನೆ. ಆ ಪಾಪ ಆ ಹೆಣ್ಮಗಳು, ಸಾಹುಕಾರ ಹೆಂಡತಿ, ಒಂದು ಬಿಳೆ ವಸ್ತ್ರ ಅವನ ಮೇಲೆ ಒಚ್ಚಿ ಅಳ್ತಾ ಕೂತ್ಕೊಂಡಿರ್ತಾಳೆ. ಅವಾಗ ಆ ಮುದುಕ ಬರ್ತಾನೆ, ಅಲ್ಲಮ್ಮ ಏನಾಯ್ತು, ಏನಿಲ್ಲ, ನನ್ನ ಗಂಡ ಸತ್ತು ಹೋದ. ಸರಿ ನೀನು ಹೋಗ್ಬಿಡು, ಇನ್ನೇನು ದುಡ್ಡು ಕೊಡೋರು ಯಾರು ಇಲ್ಲ, ನನ್ನ ಗಂಡನೇ ಸತ್ತು ಹೋಗಿದ್ದಾನೆ, ಸಾಹುಕಾರ ಸತ್ತಾನಂದ್ಮೇಲೆ ನಿನ್ಗೆ ಯಾರು ದುಡ್ಡು ಕೊಡ್ತಾರೆ, ನೀ ಇಲ್ಲಿಂದ ಖಾಲಿ ಮಾಡು ಜಾಗ ಅಂತ ಹೇಳ್ತಾಳೆ ಅಮ್ಮ. ಇವ್ರಂತಾರೆ, ಇಲ್ಲಮ್ಮ, ನಾನು ಸಾಧು ಸಂತ, ಯಾರಾದರೂ ಸತ್ತು ಹೋದರೆ ಆ ಮೃತದೇಹವನ್ನು ಬಿಟ್ಟು ಹೋಗೋದಿಲ್ಲ, ಕೊನೆ ಅವ್ರಿಗೆ ಶವ ಸಂಸ್ಕಾರ ಮಾಡೋವರೆಗೂ ನಾವು ಅದೇ ಊರಲ್ಲಿ ಇರ್ತೇವೆ, ಶವ ಸಂಸ್ಕಾರ ಆದ್ಮೇಲೆ ಸ್ನಾನ ಮಾಡಿ ಊಟ ಮಾಡ್ತೇವೆ, ಇದು ನಮ್ಮ ಧರ್ಮ, ನಾನು ಎಲ್ಲಿ ಹೋಗೋದಿಲ್ಲ. ಸರಿ ತಾಯಿ, ನೀ ಏನು ಚಿಂತೆ ಮಾಡಬೇಡ, ಮನೇಲಿ ಯಾರು ಇದ್ದಂಗಿಲ್ಲ, ನಾನೇ ಎಲ್ಲರಿಗೂ ತಿಳಿಸ್ತೇನೆ ಅಂತೇಳಿ ಊರೊಳಗೆಲ್ಲ ಜನರಿಗೆ ಕರೆದು ಹೇಳ್ತಾನೆ. ನೋಡಪ್ಪ, ಹಿಂಗಾಗಿದೆ, ಸಾಹುಕಾರ ಇವತ್ತ ಸತ್ತು ಹೋಗ್ಬಿಟ್ಟಿದ್ದಾರೆ, ಎಲ್ರು ಬನ್ನಿ ಅಂತೇಳಿ. ಅವ್ರು ಪಾಪ ಒಬ್ರು ಪರ ಹೇಳ್ತಾರೆ. ಹಾಗೆ ಸುದ್ದಿ ಹರಡುತ್ತೆ, ಊರ್ ಮಂದಿ ಎಲ್ಲ ಅಲ್ಲಿ ಸೇರ್ಕೊಳ್ತಾರೆ. ಸೇರಿದಾಗ ಮತ್ತೆ ಮುದುಕ ಏನ್ ಮಾಡ್ತಾನೆ, ಹೋಗಿ ಸಾಹುಕಾರನಿಗೆ ಹೇಳ್ತಾನೆ ಕಿವಿಯಲ್ಲಿ, ನೋಡಪ್ಪ ಇಷ್ಟೆಲ್ಲ ಜನ ಸೇರಿದ್ದಾರೆ, ನಾನು ದುಡ್ಡು ಕೊಟ್ಬಿಟ್ಟು ನಾನು ಹೋಗ್ತೀನಿ ಅಂತೇಳಿ. ಇಲ್ಲ ಕೊಡೋದಿಲ್ಲ ಅಂತಾನೆ. ಅವಾಗ ಮುದುಕ ಅಂತಾನೆ, ನೋಡಮ್ಮ, ಈ ಎಲ್ಲ ಜನರು ಬಂದರು, ಮತ್ತು ನಿಮ್ ಸಂಬಂಧಿಕರೆಲ್ಲ ಇದಾರಲ್ಲ, ಅವರಿಗೆ ಸುದ್ದಿ ತಲುಪಿಸ್ಬೇಕಲ್ಲ, ನಾನು ಹೇಳಿ ಕಳಿಸ್ತೀನಿ ಅಂತ ಹೇಳಿ ಅವ್ನು ಏನ್ ಮಾಡ್ತಾನೆ, ಅವ್ನು 4 ಜನರು ಕೊಟ್ಟು ಅವ್ರವ್ರ ಸಂಬಂಧಿಕರು ಎಲ್ಲೆಲ್ಲಿ ಇದಾರೆ ನೋಡ್ರಪ್ಪ, ನಿಮ್ಗೆ ಗೊತ್ತಿರುತ್ತಲ್ಲ ಅಂತೇಳಿ ಎಲ್ಲಾ ಕಡೆಗೆ ಸಂಬಂಧಿಕರ ಬರೋವಂಗ ಮಾಡ್ತಾರೆ. ಪಾಪ ಸುದ್ದಿ ಮುಟ್ಟಿದ ತಕ್ಷಣ ಅವರು ಬರ್ತಾರೆ, ಬಂದು ಎಲ್ಲರ ಹಾಳಾಕ ಶುರು ಮಾಡ್ತಾರೆ. ಮತ್ತೆ ಏನ್ ಮಾಡ್ಬೇಕು, ಸತ್ತೋಗ್ಬಿಟ್ಟಿದಲ್ಲ. ಅವಾಗ ಮುದುಕ ಮತ್ತೆ ಹೋಗ್ತಾನೆ ನಾರಾಯಣ, ಮತ್ತೆ ಕಿವಿಯಲ್ಲಿ ಹೋಗಿ ಹೇಳ್ತಾನೆ, ನೋಡು, ಈಗಾದರೂ ಒಪ್ಕೋ, ದುಡ್ಡು ಕೊಡ್ತೀನಿ ಅಂತೇಳಿ. ಅಂದ್ರೆ ಇಲ್ಲ ನಾ ಕೊಡೋದಿಲ್ಲ ಅಂತಾನು ಸಾಹುಕಾರ. ಸರಿ ಬಿಡಿ ಅಂತೇಳಿ ಚಟ್ಟ ತಯಾರಾಗ್ತದೆ, ಚಟ್ಟದ ಮೇಲೆ ಬಂದು ಮಲಗಿಸಿದಾಗ ಅವಾಗ್ಲೂ ಮತ್ತೆ ನಾರಾಯಣ ಹೋಗಿ ಕೇಳ್ತಾನೆ ಕಿವಿಯಲ್ಲಿ, ಮತ್ತೆ ನೋಡಪ್ಪ, ಇದು ಚಟ್ಟದ ಮೇಲೆ ಹತ್ತಿದೀಯಾ, ಈಗ್ಲಾದ್ರೂ ಎಚ್ಚೆತ್ಕೋ, ಕೊಡು ದುಡ್ಡು, ನಾನು ಹೋಗಿ ಕೊಡ್ತೇನೆ ಅವ್ರಿಗೆ, ಹಣ್ಣಿನ ಅಂಗಡಿಯವ್ರಿಗೆ. ಇಲ್ಲ ನಾನು ಕೊಡೋದಿಲ್ಲ ಅಂತೇಳಿ ಮತ್ತೆ ಆಯ್ತು, ಶವ ತಗೊಂಡು ಹೋಗ್ತಾರೆ ಸ್ಮಶಾನಕ್ಕೆ. ಹೋಗಿ ಅಲ್ಲಿ ಕಟ್ಟಿಗೆ ಮೇಲೆ, ಸೌದೆ ಮೇಲೆ ಮಲಗಿಸ್ತಾರೆ. ಮಲಗಿಸಿ ಅಗ್ನಿ ಸ್ಪರ್ಶ ಆಗೋ ವೇಳೆಗೆ ಮತ್ತೆ ಆ ಮುದುಕ ಬಂದು ಕಿವಿಯಲ್ಲಿ ಹೇಳ್ತಾನೆ, ನೋಡು, ಎದ್ದು ಕೂತ್ಕೋ, ದುಡ್ಡು ಕೊಡು, ಎದ್ದು ಕೂತ್ಕೋ, ನಾನು ಹೇಳ್ತೀನಿ, ನಾನೇ ಬದುಕಿಸಿದ್ದೇನೆ ಸಾಹುಕಾರ್ಗಂತೇಳಿ, ನಾನು ಹೇಳಿ ಮ್ಯಾನೇಜ್ ಮಾಡ್ತೇನೆ, ಜನರೆಲ್ಲ ಹೊರಟು ಹೋಗ್ಬಿಡ್ತಾರೆ, ನೀನು ಎದ್ದು ಕೂತ್ಕೋ ಅಂತೇಳಿ ಹೇಳ್ತಾನೆ. ಇಲ್ಲ ನಾನು ದುಡ್ಡು ಕೊಡೋದಿಲ್ಲ, ನೀ ಏನ್ ಮಾಡ್ತೀಯ ಮಾಡ್ಕೊ, ಹೋಗು, ಆಯ್ತು ಅಂತೇಳಿ. ಅದು ಅಗ್ನಿಸ್ಪರ್ಶ ಆಗ್ಬಿಡುತ್ತೆ. ಅಗ್ನಿಸ್ಪರ್ಶ ಆದ ತಕ್ಷಣ ಹೇಳ್ತಿ ಆಳಕ್ಕೆ ಶುರು ಮಾಡ್ತಾಳೆ, ಅಯ್ಯೋ ಈ ಘಾಟಿ ಮುದುಕನೇ ಮಾಡ್ದ, ಈ ಮುದುಕಲಿಂದ ನನ್ನ ಗಂಡ ಸತ್ತ, ಕೊಡೋ ದುಡ್ಡು ಕೊಟ್ಟಿದ್ರೆ ಹೋಗ್ಬಿಡ್ತ, ಏನೋ ಸ್ವಲ್ಪ ಕಾಸಿಗಾಗಿ ತನ್ನ ಜೀವನೇ ಕಳ್ಕೊಂಡ್ಬಿಟ್ಟ, ಅಷ್ಟು ಕಂಜಿಸ್ತಾನ, ಹಂಗದನ ಹಿಂಗದನ, ಈ ಮುದುಕನೇ ಮಾಡಿದ್ದು, ಎಲ್ಲಿಂದ ಬಂದವನೋ ಏನೋ, ಯಾರು ಏನಂತೇಳಿ ಬೈಲಿಕ್ಕೆ ಶುರು ಮಾಡ್ತಾನೆ ಮುದುಕನಿಗೆ. ಪಾಪ ಆ ನಾರಾಯಣ ಅನ್ನೋದು ಗೊತ್ತಿಲ್ಲಲ್ಲ ಆ ಅಮ್ಮನಿಗೆ. ಅವಾಗ ನಾರಾಯಣರು ಪ್ರತ್ಯಕ್ಷ ಆಗಿ ಹೇಳ್ತಾರೆ, ತಾಯಿ, ಅಮ್ಮ ಭಕ್ತೆ, ನೀನೇನ್ ಚಿಂತೆ ಮಾಡಬೇಡ, ನಿನ್ನ ಗಂಡನಿಗೆ ಚಿತೆಯಲ್ಲಿ ಬೆಂದದ್ದು ದೇಹ ಅಲ್ಲ, ಆ ಸುಟ್ಟಿದ್ದು ಅವನ ಗುಣಗಳು, ಎಲ್ಲ ಕೆಟ್ಟ ಗುಣಗಳೆಲ್ಲ ಸುಟ್ಟು ಹೋಗಿದಾವೆ, ಈಗ ಒಳ್ಳೆ ಮನುಷ್ಯನಾಗಿ ಹೊರಗಡೆ ಬರ್ತಾ ಇದ್ದಾರಂತೇಳಿ ಚಿತೆ ಎಲ್ಲ
ಹೋಗ್ಬಿಡುತ್ತೆ. ಅವಾಗ ಆ ಸಾಹುಕಾರ ಎದ್ದು ಕೂತ್ಕೊಳ್ತಾನೆ. ಅಲ್ಲಿ ಇರೋರೆಲ್ಲ ಆ ಶ್ರೀಮನ್ನಾರಾಯಣ ದರ್ಶನ ಮಾಡಿಕೊಂಡು ಪಾವನವಾದಿವಿ ಅಂತೇಳಿ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ. ಆ ಸಾಹುಕಾರ ಮನೆಗೆ ಬಂದ ಮೇಲೆ ಪರಿವರ್ತನೆ ಆಗ್ತಾನೆ. ಎಲ್ಲರಿಗೂ ದಾನ ಧರ್ಮ ಅನ್ನದಾಸೋಹ, ವಸ್ತ್ರಗಳು ಕೊಡೋದು ಎಲ್ಲ, ಮತ್ತೆ ದೇವಸ್ಥಾನಗಳಿಗೆಲ್ಲ ಉದ್ಧಾರ ಮಾಡೋದು, ಜೀರ್ಣೋದ್ಧಾರ ಮಾಡೋದು, ಈ ತರ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಹೋಗ್ತಾನೆ. ಅವರಿಗೆ ಒಂದು ಗಂಡು ಮಗು ಆ ಶ್ರೀಮನ್ನಾರಾಯಣ ಕರುಣಿಸ್ತಾನೆ. ಆ ಗಂಡು ಮಗುವಿನ ತಗೊಂಡು ಅವರು ಆ ದಂಪತಿಗಳು ಸುಖವಾದ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಈ ರೀತಿ ನೋಡಿ ಬಂಧುಗಳೇ, ಈ ಸಂಚಿಕೆಯಲ್ಲಿ 3 ಆಳ್ವಾರ ಬಗ್ಗೆ ತಿಳ್ಕೊಂಡಿದ್ದೀವಿ. 4ನೇ ಆಳ್ವಾರರು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅವ್ರ ಬಗ್ಗೆ. ನಾವು ಟೈಮ್ ಆಗ್ತಾ ಬಂತು. ಸರಿ ಬಂಧುಗಳೇ, ವಿರಾಮ. ಸರ್ವೇ ಜನೆ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರಗಳು.